ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಚಿತಾ ಅಡುಗೆ ಮನೆ. ಇವತ್ತಿನ ರೆಸಿಪಿ ಈ ಥರ ಬದನೆಕಾಯಿ ಸಿಕ್ತು, ಉದ್ದುದ್ದ ಕಪ್ಪಗಿರೋದು. ಇದರಿಂದ ಎಣ್ಣೆಗಾಯಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಮುಂಚೆ ಎಲ್ಲ ಸ್ಟಫ್ ಮಾಡಿರೋ ಎಣ್ಣೆಗಾಯಿ ತೋರಿಸಿದ್ದೀನಿ. ಈ ಸತಿ ಇದೇ ಥರ ಹಚ್ಚಿಬಿಟ್ಟು ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ಹೀಗೆ ಉದ್ದ ಸೀಳ್ಬಿಟ್ಟು ಇದನ್ನು ಹಚ್ಚಿಬಿಟ್ಟು ಫ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ. ಇದಕ್ಕೆ ಮೊದಲಿಗೆ ನಾನೀಗ ಇಲ್ಲಿ ಒಂದಿಡಿ ಕಡಲೆ ಬೀಜ ಮತ್ತು ಒಂದು ಸ್ವಲ್ಪ ಧನಿಯಾ ಹಾಕ್ಕೊತಿದ್ದೀನಿ ಹುರಿಯೋದಕ್ಕೆ. ಈಗ ಇದಕ್ಕೆ ನಾವು ಒಂದಿಡಿ ಎಳ್ಳನ್ನು ಸಹ ಹಾಕ್ಕೊಳ್ಳೋಣ. ಇದು ಮೊದಲೇ ಕ್ಲೀನ್ ಮಾಡಿ ನೋಡ್ಕೋಬೇಕು, ಇಲ್ಲ ಕಲ್ಲುಗಳಿದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಎಲ್ಲವನ್ನು ಸ್ವಲ್ಪ ಕಾವು ಕಡಿಮೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು. ಇದಕ್ಕೆ ಮೇಯ್ನ್ ಟೇಸ್ಟ್ ಕೊಡೋದೇ ಎಳ್ಳು, ಕಡಲೆ ಬೀಜ ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟಪಟ್ಟರೆ ಹಾಕ್ಕೋಬೋದು, ಇಲ್ಲಾಂದರೆ ಇದೇ ಸಹ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಬೆಳ್ಳುಳ್ಳಿ ಬದಲು ಈರುಳ್ಳಿ ಸಹ ಹಾಕ್ಕೊಂಡು ಮಾಡ್ಕೋಬೋದು. ನೋಡ್ತಿದ್ದೀರಲ್ವ, ಈಗೆಲ್ಲ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಎಳ್ಳು, ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಇನ್ನೂ ಸ್ವಲ್ಪ ಕಡಲೆ ಬೀಜ ಇಲ್ದಂಗೂ ಮಾಡ್ತಾರೆ, ಇಲ್ಲಾಂದರೆ ಕಡಲೆ ಬೀಜ ಇದ್ದರೂ ಸಹ ಮಾಡ್ಬೋದು. ಈಗ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಎಳ್ಳು ಹಾಕ್ಕೊಂಡಿದ್ದೀನಲ್ಲ, ಈಗ ಇದಕ್ಕೇ ಒಂದಿಡಿ ಬೆಳ್ಳುಳ್ಳಿ ಸಹ ಹಾಕ್ಕೊತಿದ್ದೀನಿ. ಈಗ ಇದನ್ನು ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ. ಕಡಿಮೆ ಕಾವಳಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ, ಚೆನ್ನಾಗಾಗುತ್ತೆ. ಮತ್ತು ಕೆಲವು ಸಲ ನಾನು ಪೌಡರ್ಗಳೆಲ್ಲ ಹಾಕಿದಾಗ ಕೆಲವರು ಕಾಮೆಂಟಲ್ಲೆಲ್ಲ ಕೇಳಿದ್ದಾರೆ, ನೀವೇನು ಪೌಡ್ರಿಗೆ ಹಾಕ್ತಿದ್ದೀರಾ ಅಂತ ಗೊತ್ತೇ ಆಗ್ತಿಲ್ಲ ಅಂತ. ಮನೆಯಲ್ಲೇ ಬಳಸೋವಂಥದ್ದು ಎಲ್ಲ ಚಟ್ನಿ ಪುಡಿ, ಹುರ್ಗಡ್ಲೆ ಚಟ್ನಿ ಪುಡಿ ಮತ್ತು ಈ ಥರ ಪುಡಿಗಳು ಮಾಡಿ ಇಟ್ಕೊಂಡಿರ್ತೀನಿ. ಎಮರ್ಜೆನ್ಸಿಗೆ ಸ್ವಲ್ಪ ಮಾಡಿ ಇಟ್ಕೊಂಡಿರ್ತೀನಿ. ಒಂದು 10-15 ದಿನಕ್ಕೆಲ್ಲ ಖಾಲಿ ಆಗೋಗ್ಬಿಡುತ್ತೆ. ಆ ಥರ ನಾವು ಎಮರ್ಜೆನ್ಸಿಗೆ ಮಾಡಬೇಕಂದಾಗ ತಿರುಗೋ ಕೆಲಸ ಇಲ್ಲದ್ರೆ ಈ ಥರ ಚಟ್ನಿ ಪುಡಿಗಳು ಮಾಡಿ ಇಟ್ಕೊಂಡಿರ್ತೀವಲ್ಲ, ಇದು ಬದನೆಕಾಯಿ ಪುಡಿ ಅಂತ ಹೇಳ್ಬೋದು. ಇದು ಭಾಳ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಏನೂ ಕೆಡೋದಿಲ್ಲ. ಆದರೆ ನಾನು ಜಾಸ್ತಿ ಏನು ಬಳಸೋಕ್ಕೆ ಹೋಗಲ್ಲ, ಹಂಗಾಗಿ ಒಂದು 15 ದಿನಕ್ಕೆ ಒಂದ್ಸರಿ ಮಾಡ್ಕೊತೀನಿ ಅಷ್ಟೇ. ಅದೇ ನಂಗೆ ಒಂದು ತಿಂಗಳವರೆಗೂ ಬರುತ್ತೆ, ತಿಂಗಳಾದರೂ ಕೆಡೋದಿಲ್ಲ. ಚೆನ್ನಾಗಿ ಫ್ರೈ ಮಾಡಿ ನೀರು ಹಾಕ್ದಿರ ಪೌಡ್ರ್ ಮಾಡಿಕೊಂಡ್ರೆ ಸರಿ. ನೋಡ್ತಿದ್ದೀರಲ್ವ, ಈ ಥರ ಹುಳಿ ಪುಡಿ ಮತ್ತು ಈ ಥರ ಬಾತ್ ಪುಡಿ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಅದೊಂದು ಚೂರು ಪುಡಿ, ಈ ಥರ ಕೆಲವು ಪುಡಿಗಳೆಲ್ಲ ಮಾಡಿ ಇಟ್ಕೊತೀನಿ. ಯಾರಿಗಾದ್ರೂ ಬೇಕಿದ್ರೆ ಕಾಮೆಂಟ್ ಮಾಡಿ. ಮತ್ತು ನೆಕ್ಸ್ಟು ಆ ಥರ ನಾನು ಪ್ರತಿಯೊಂದು ಹೇಗೆ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ನೋಡ್ತಿದ್ದೀರಲ್ವ, ಈಗ ಸದ್ಯಕ್ಕೆ ಇವಿಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಇದನ್ನೀಗ ಪೌಡ್ರ್ ಮಾಡಿ ತೆಗೆದಿಟ್ಕೊಳ್ಳೋಣ. ಒಂದು ಸ್ವಲ್ಪ ಫ್ರೈ ಆಗಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದೇ ಬಾಣಲಿಗೆ ಒಂದಿಡಿ ನೋಡ್ತಿದ್ದೀರಲ್ವ, ಒಣ ಕೊಬ್ಬರಿನ ಈ ಥರ ಹಚ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈ ಥರ ನಾವು ಪುಡಿ ಮಾಡಿಟ್ಕೊಂಡೆ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀವಲ್ಲ, ಆ ಟೈಮಲ್ಲಿ ತಿರುವಷ್ಟು ಟೈಮ್ ಇಲ್ಲದಿದ್ದಾಗ ಆವಾಗ ಇದನ್ನು ನಾವು ಒಂದು 2 ಸ್ಪೂನ್ ಹಾಕ್ಕೊಂಡು ಯೂಸ್ ಮಾಡಿಕೊಂಡ್ರೆ ತಿರುವೋ ಕೆಲಸ ಇಲ್ದಿರ ಈ ಪೌಡ್ರ್ ಹಾಕ್ಕೊಂಡ್ರೆ ಸಾಕು, ತಿಕ್ನೆಸ್ ಬರುತ್ತೆ. ಮತ್ತು ಬೇಗನೆ ಒಂದು 10 ನಿಮಿಷಕ್ಕೆಲ್ಲ ನಾವು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬೋದು. ಈಗ ಚಪಾತಿ, ರೊಟ್ಟಿಗೆ ಅದಕ್ಕೆಲ್ಲ ಗೊಜ್ಜುಗಳು, ಕರ್ರಿ ಎಲ್ಲ ಮಾಡ್ತಿರ್ತೀವಲ್ಲ, ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ಭಾಳ ಚೆನ್ನಾಗಾಗುತ್ತೆ, ಬೇಗ ಇರುತ್ತೆ, ಬೇಗ ಆಗೋಗುತ್ತಂತ. ನೋಡ್ತಿದ್ದೀರಲ್ಲ, ಇದೊಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದಕ್ಕೇ ಒಂದಿಡಿ ಕರಿಬೇವನ್ನು ಸಹ ಆ್ಯಡ್ ಮಾಡ್ಕೊತಿದ್ದೀನಿ. ಅಂದರೆ ಆಲ್ರೆಡಿ ಒಣಗಿರೋದು, ಅದನ್ನು ಸಹ ಯೂಸ್ ಮಾಡ್ಕೋಬೋದು. ಇನ್ನೊಂದು 2 ನಿಮಿಷ ಇಟ್ಟರೆ ಸಾಕು ಇದನ್ನು. ಈಗ ಇದು ಫ್ರೈ ಆಗಿದೆ, ಇದನ್ನು ತೆಗೆದು ತಟ್ಟೆಗೆ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ. ಇದು ಬರೀ ಕಲರ್ದು ಹಾಕ್ಕೊತಿದ್ದೀನಿ ನಾನು, ಕಲರ್ ಚೆನ್ನಾಗಿ ಕಾಣಬೇಕಲ್ಲ, ಹಾಗಾಗಿ ಇದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಬರೀ ಕಲರ್ ಮೆಣಸಿನ್ಕಾಯಿ, ಇದ್ರ ಜೊತೆಗೆ ನೀವು ಬೇಕಿದ್ರೆ ಖಾರದ್ದು ಗುಂಟೂರು ಮೆಣಸಿನ್ಕಾಯಿ ಸಹ ಯೂಸ್ ಮಾಡ್ಕೋಬೋದು. ಸದ್ಯಕ್ಕೆ ನಾನು ಕಲರ್ದು ಮಾತ್ರ ಹಾಕ್ತಿದ್ದೀನಿ. ಅದಕ್ಕೆ ನಾನು ಒಂದು ಸ್ವಲ್ಪ ಅಚ್ಚ ಪುಡಿ ಆ್ಯಡ್ ಮಾಡ್ಕೊತೀನಿ ಖಾರಕ್ಕಾಗಿ. ಇದು ಹಾಕಿದ್ರೆ ಖಾರ ಏನು ಬರೋದಿಲ್ಲ, ಬರೀ ಕಲರ್ ಬರುತ್ತೆ ಅಷ್ಟೇ. ಹಾಗಾಗಿ ನಾನು ಕರ್ರಿ ಮಾಡೋವಾಗ ಅದಕ್ಕೊಂದು ಸ್ವಲ್ಪ ಅಚ್ಚ ಪುಡಿ ಹಾಕ್ಕೊತಾ ಇರ್ತೀನಿ. ನಮ್ಮ ಮನೇಲಿ ಹೆಂಗೂ ಖಾರ ಜಾಸ್ತಿ ತಿಂತಾರಲ್ಲ, ಹಾಗಾಗಿ ಒಂಚೂರು ಅಚ್ಚ ಪುಡಿ 1 ಸ್ಪೂನು ಮತ್ತು ಇದೊಂದು 2 ಸ್ಪೂನ್ ಹಾಕಿದ್ರೆ ಸಾಕು. ಖಾರ ಅನ್ನೋದು ಕರೆಕ್ಟಾಗಿ ಪರ್ಫೆಕ್ಟಾಗಿರುತ್ತೆ. 2 ನಿಮಿಷ ಫ್ರೈ ಮಾಡಿಕೊಂಡು ಎಲ್ಲ ಒಂದ್ಸಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಒಣಮೆಣ್ಸಿನ್ಕಾಯಿ ಫ್ರೈ ಆಗಿದೆ, ಈಗೆಲ್ಲ ಒಟ್ಟಿಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈ ಥರ ಬದನೆಕಾಯಿ ಎಲ್ಲ ಉದ್ದಕ್ಕೆ ಹಚ್ಬಿಟ್ಟು ನೀರಲ್ಲಿ ಹಾಕ್ಕೊತಿದ್ದೀನಿ, ಉಪ್ಪು ನೀರಲ್ಲಿ. ಅದೇ ಥರ ಎಲ್ಲವನ್ನು ಹಚ್ಕೊಳ್ಳೋಣ. ಈ ಥರ ಹಚ್ಚೋದ್ರಿಂದ ಒಳಗಡೆ ಹುಳ ಇದ್ರೂ ಕಾಣುತ್ತೆ ಮತ್ತು ಕ್ಲೀನಾಗಿ ಬೇಯುತ್ತೆ. ಮತ್ತು ಇದಕ್ಕೆ ನಾವು ಸ್ಟಫ್ ಮಾಡ್ತೀವಲ್ಲ, ಇದನ್ನು ಹೀಗೆ ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈಗ ಆಲ್ರೆಡಿ ಎಣ್ಣೆ ಬಿಸಿ ಆಗಲಿ ಅಂತ ಎಣ್ಣೆ ಹಾಕಿದ್ದೀನಿ. ಈಗ ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಿದ್ದೀನಿ.
ನಿಮ್ಗೆ ಇದಕ್ಕೆ ಬೇಕಿದ್ರೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಈರುಳ್ಳಿ ಸಹ ಒಗ್ಗರಣೆ ಹಾಕ್ಕೋಬೋದು. ನಾನು ಇಲ್ಲಿ ಈರುಳ್ಳಿ ಹಾಕ್ತಿಲ್ಲ ಇವಾಗ. ಈಗ ಒಗ್ಗರಣೆ ಹಾಕಿದ್ದೀವಲ್ಲ, ಈಗ ಇದಕ್ಕೆ ನೀರೆಲ್ಲ ತೆಕ್ಕೊಂಡು ನಿಧಾನಕ್ಕೆ ಬದನೆಕಾಯಿ ನೀರಿಂದ ತೆಗೆದಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಕಿಚ್ಚು ಕಾಣ್ತಿದೆ. ಇದು ಎಣ್ಣೆಲೆ ಇದೇ ಥರ ಫ್ರೈ ಆಗಬೇಕು. ನೀರು ಹಾಕೋದೇನು ಬೇಡ. ಈಗ ತಿರುಗಿಸಿ ಒಂದು 5 ನಿಮಿಷಕ್ಕೆ ಒಂದ್ಸಲ ಜಾಸ್ತಿ ತಿರುಗಿಸಿ ನೋಡ್ತಿದ್ರಲ್ಲ, ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗುತ್ತೆ. ಅದು ಕಡಲೆಬೇಳೆ ದಿಂಬಳೆನೂ ಫ್ರೈ ಆಗಿದೆ. ಕಡಿಮೆ ಕಾಳು ಇಟ್ಟಿರೋಣ. ಈಗ ಮುಚ್ಚಿಡೋಣ ಒಂದು 5 ನಿಮಿಷ. ಅದು ಫ್ರೈ ಆಗುವಷ್ಟರಲ್ಲಿ ನಾವು ಮಿಕ್ಸಿಗೆಲ್ಲ ಪೌಡ್ರ್ ಮಾಡ್ಕೊಂಡ್ಬಿಡೋಣ. ಇದು ಇಷ್ಟು ಮಾತ್ರ ಪುಡಿ ಆಗಿದೆ, ನೋಡ್ತಿದ್ರಲ್ವ. ಈಗ ಇದಕ್ಕೆ ನಾನು ಚೂರು ಉಪ್ಪು ಹಾಕೊಂಡ್ಬಿಡೋಣ. ಅವಾಗೇನು ಗೊತ್ತಾ, ಬಾತಿಗೂ ಹಾಕೋಬೋದು, ನಾವು ಚಟ್ನಿ ಪುಡಿ ಥರ ಆದರೂ ಯೂಸ್ ಮಾಡ್ಕೋಬೋದು. ಭಾಳ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಈಗ ನೋಡಿ ಪೌಡರ್ ರೆಡಿಯಾಗಿದೆ. ಇದು ಊಟದ ಜೊತೆಗೂ ಮಿಕ್ಸ್ ಮಾಡ್ಕೋಬೋದು, ಮತ್ತು ಗೊಜ್ಜು ಎಣ್ಣೆಗಾಯಿ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಭಾಳ ಚೆನ್ನಾಗಿರುತ್ತೆ. ಒಂದು ನಿಮಿಷ ಆಗ್ತಾಯಿದೆ. ಎಲ್ಲ ಮಿಕ್ಸ್ ಮಾಡಿ ಕುದ್ರೆ ಬೋಡಿಸ್ಬೋದು. ಈಗ ಇದಕ್ಕೆ ಚೂರು ಶುಂಠಿ ಪೇಸ್ಟ್ ಸಹ ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕೊಂಡು ಒಂದು 5 ನಿಮಿಷ ಮುಚ್ಚಿಟ್ರೆ ಸಾಕು, ಕುದ್ದೋಗುತ್ತೆ. ಚೂರು ಮುಂಚೆ ಚೂರು ಇಂಗು, ಉಪ್ಪು, ಹುಣಸೆಹಣ್ಣು ಹಾಕಿರಲಿಲ್ಲ, ಹಂಗಾಗಿ ನಿಂಬೆಹುಳಿ ಮತ್ತು ಚೂರು ಅರಿಶಿಣ ಎಲ್ಲ ಹಾಕೊಂಡು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿಡೋಣ. 5 ನಿಮಿಷ